ಪ್ರೇಸ್ ದ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಲ್ಲೆಲೂಯಾ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಹಲ್ಲೆಲೂಯಾ. ಸೊ ಪ್ರಿಯರೇ, ನಾವಿಲ್ಲಿ ನೋಡ್ತೇವೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅಂತೆ. ಹಲ್ಲೆಲೂಯಾ. ಸೊ ನೀವು ಪ್ರತಿಯೊಂದು ಕೂಡ ನಮ್ಮ ತಂದೆಯಾದ ಕರ್ತನಿಂದ ಪ್ರಿಯರೇ, ನೀವು ಬೇಡಿಕೊಂಡಾಗ ಆತನು ನಿಮಗೆ ಸಿಗುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ನೀವು ಬೇಡಿಕೊಳ್ಳಿರಿ, ಆತನು ನಿಮಗೆ ಕೊಡುತ್ತಾನೆ. ಹುಡುಕಿರಿ, ನಿಮಗೆ ಸಿಗ್ತದೆ; ತಟ್ಟಿರಿ, ನಿಮಗೆ ತೆರೀತದೆ. ಹಲ್ಲೆಲೂಯಾ. ನೀನೇ ಬೇಡಿಕೊಳ್ತಾ ಇಲ್ಲ, ನೀನೇ ತಟ್ತಾ ಇಲ್ಲ, ನೀನೇ ಹುಡುಕುತ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ದೇವರು ಯಾವ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಯಾವ ರೀತಿಯಾಗಿ ನಿನ್ನ ಮುಖಾಂತರ ಕಾರ್ಯಗಳನ್ನು ನಡೆಸುತ್ತಾರೆ. ನೀನು ಹುಡುಕಬೇಕಾಗಿರ್ಬೋದು, ನನ್ನ ಆತ್ಮಿಕ ಜೀವಿತವನ್ನು ಯಾವ ರೀತಿಯಾಗಿ ಹೆಚ್ಚಿಸ್ಕೊಳ್ಬೇಕಂತ. ಹಲ್ಲೆಲೂಯಾ. ಯಾವ ರೀತಿಯಾಗಿ ನಾನು ಹೆಚ್ಚಿಸ್ಕೊಳ್ಬೇಕು, ಯಾವ ರೀತಿಯಾಗಿ ನಾನು ಇನ್ನೂ ಹೆಚ್ಚಾಗಿ ನಾನು ಬೆಳಿಬೇಕಪ್ಪ ಆತ್ಮಿಕ ಜೀವಿತದಲ್ಲಿ ಅಂತ ನೀನು ಅದನ್ನು ಹುಡುಕಬೇಕು. ಹಲ್ಲೆಲೂಯಾ. ತಟ್ಟಬೇಕು, ತೆರೀತದೆ. ಬೇಡಿಕೊಳ್ಬೇಕು. ಹಲ್ಲೆಲೂಯಾ. ದೇವಾ, ಕರುಣಿಸಪ್ಪ ನನಗೆ. ಹಲ್ಲೆಲೂಯಾ. ನಿನ್ನ ಆತ್ಮ ನನಗೆ ಕರುಣಿಸು. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನೇ, ನಿಮಗೆ ಸ್ತೋತ್ರಗಳು ರಾಜ. ಅವರ ಶಾಬರೈಕರಲಾಬ ಅವ್ರಿ ಬಾಲಾಬ ಶಾಬರುಕರಲನ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನೆ, ಹಲ್ಲೆಲೂಯಾ. ಕರುಣಿಸಪ್ಪ. ನಿನ್ನ ಆತ್ಮ ನನಗೆ ಬೇಕು ಕರ್ತನೆ. ನಿನ್ನ ಆತ್ಮಿಕ ಜೀವಿತ ನನಗೆ ಬೇಕು ಅಂತ ಬೇಡಿಕೋ, ಹುಡುಕು, ತಟ್ಟು, ತೆರೀತದೆ. ನೀನೇ ಹುಡುಕುತ್ತಾ ಇಲ್ಲ. ಹಲ್ಲೆಲೂಯಾ. ನೀನೇ ಬೇಡಿಕೊಳ್ಳುತ್ತಾ ಇಲ್ಲ, ನೀನೇ ಇಲ್ಲಿ ತಟ್ಟುತ್ತಾ ಇಲ್ಲ ಅಂದಮೇಲೆ ದೇವರು ಯಾವ ರೀತಿಯಾಗಿ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನನ್ನ ಮಗನೂ ನನ್ನ ಮಗಳು ನನ್ನನ್ನು ಕೇಳ್ತಾರೇನೋ, ಹುಡುಕುತ್ತಾರೇನೋ, ನನ್ನಲ್ಲಿ ತಟ್ಟುತ್ತಾರೇನೋ ಅಂತ ಅದನ್ನು ಕಾಯ್ತಾ ಇದ್ದಾನಲ್ವಾ ಪ್ರಿಯರೇ. ಹಲ್ಲೆಲೂಯಾ. ನೀನು ತಟ್ಟಬೇಕು, ನಿನಗೆ ಸಿಗ್ತದೆ. ಹುಡುಕು, ಸಿಗ್ತದೆ. ಹಲ್ಲೆಲೂಯಾ. ಬೇಡಿಕೋ, ಸಿಗ್ತದೆ. ಅದನ್ನು ಬಿಟ್ಟು ಇವು ಮೂರು ಮಾಡಲಾರ್ದಂತೆ ನಾಳೆ ನನ್ನ ಜೀವನ ಏನಾಗುತ್ತೋ ಏನೋ ಈ ರೀತಿಯಾಗಿ ನೀನು ಯೋಚನೆ ಮಾಡ್ತಾ ಇದ್ರೆ ಪ್ರಿಯರೇ, ನಿನಗೆ ಸೈತಾನನು ಹಲವಾರು ಯೋಚನೆಗಳನ್ನು ಕೊಟ್ಬಿಟ್ಟು, ಹಲ್ಲೆಲೂಯಾ, ಆತ್ಮಿಕ ಜೀವಿತದಿಂದ ನೀನು ಎಷ್ಟಿದೆಯೋ ಅದಕ್ಕಿಂತ ಇನ್ನು ಕೆಳಗಡೆ ಇಳಿಸ್ಬಿಡ್ತಾನೆ ಅವನು. ಸೊ ಅದಕ್ಕೆ ಯೋಚನೆ ಮಾಡೋಕ್ಕೆ ಹೋಗಬೇಡ. ಹಲ್ಲೆಲೂಯಾ. ಯೋಚನೆ ಮಾಡೋಕ್ಕೆ ಹೋಗಬೇಡ. ದೇವರಿಗೆ ಬಿಟ್ಬಿಡು ಎಲ್ಲನೂ. ಬೇಡಿಕೋ. ನೀನು ಬೇಡಿಕೊಳ್ತಾ ಇಲ್ಲ ದೇವ್ರ ಹತ್ರ, ಎಲ್ಲನೂ ನಿನ್ನ ಒಳಗಡೆನೆ ಅಡಗಿಸಿಕೊಳ್ತಾ ಇದೆಯಾ, ನಿನ್ನೊಳಗಡೆನೆ ಮುಚ್ಚಿಟ್ಕೊಳ್ತಾ ಇದೆಯಾ, ನಿನ್ನ ಒಳಗಡೆನೆ ಬಚ್ಚಿಟ್ಕೊಳ್ತಾ ಇದೆಯಾ. ಹಲ್ಲೆಲೂಯಾ. ನಿನ್ನ ಒಳಗಡೆನೆ ಮುಚ್ಚಿಟ್ಕೊಂಡು ಏನಾಗ್ತದೆ ಆಗಲಿ ಬಿಡು ಅಂತ ಹೇಳ್ತೀಯ. ಒಂದು ಬಡತನನೇ ಆಗಿರ್ಬೋದು ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತೀವಿ, ಒಂದು ಬಡತನ ನಮ್ಮ ಮನೆಯಲ್ಲಿ ತುಂಬ ಬಡತನ ಆಗಿಬಿಟ್ಟಿದೆಯಪ್ಪ. ಮೊದಲೇನೋ ಚೆನ್ನಾಗಿದ್ದೀವಿ, ಬಟ್ ಈಗ ತುಂಬ ಬಡತನಲ್ಲಿ ಬಿದ್ದುಬಿಟ್ಟಿದ್ದೀವಿ ಅಂತ ನಿನ್ನ ಒಳಗಡೆ ನೀನೇ ಕೊರಗ್ತಾ ಇದೀಯಾ. ನಿನ್ನ ಒಳಗಡೆ ನೀನೇ ಯೋಚನೆ ಮಾಡ್ಕೊಳ್ತಾ ಇದೀಯಾ, ಮುಂದೆ ನನ್ನ ಜೀವಿತ ಏನೋ ಅಂತ ಬಂದು ಬೇಡಿಕೊಳ್ತಾ ಇಲ್ವಲ್ಲ. ಹಲ್ಲೆಲೂಯಾ. ಕೇಳ್ತಾ ಇಲ್ಲಲ್ಲ ಬಂದು. ಸೊ ಈಗ ನಿನಗೆ ಹೊಟ್ಟೆ ಹಸುವಾಗಿದೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ನಾವು ಚಿಕ್ಕ ಮಕ್ಕಳು ಇರ್ತೇವಲ್ವ, ಹೊಟ್ಟೆ ಹಸುವಾಗಿದೆ ನಮಗೆ ಅಂತ ಹೇಳಿದ್ರೆ ನಾವು ಹೋಗ್ಬಿಟ್ಟು ಅಮ್ಮನ ಹತ್ರ, ಅಮ್ಮ ನನಗೆ ಹೊಟ್ಟೆ ಹಸುವಾಗಿದೆ, ಊಟ ಕೊಡು ಅಂತ ಕೇಳ್ತೀವ ಇಲ್ವಾ. ಹಲ್ಲೆಲೂಯಾ. ನೀನು ಕೇಳಿದ್ರೆ ತಾನೇ ಹೊಟ್ಟೆ ತುಂಬ ಅಮ್ಮ ಊಟ ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನೀನೇ ಕೇಳಾರ್ದಂತೆ ನಿನಗೆ ಹೊಟ್ಟೆ ಹಸುವಿದ್ರೂ ಕೂಡ ಹಸುವಿನ ಬಚ್ಚಿಟ್ಕೊಂಡು ಸುಮ್ಮನೆ ಇದೆಯಂದರೆ ನಮ್ಮ ತಾಯಿ ಏನಂತ ತಿಳ್ಕೊತಾರೆ, ಓ ನನ್ನ ಮಕ್ಕಳಿಗೆ ಹಸುವಾಗಿದ್ದಂಗಿಲ್ಲ. ಹಲ್ಲೆಲೂಯಾ. ನನ್ನ ಮಕ್ಕಳಿಗೆ ಹೊಟ್ಟೆ ಹಸುವಾಗಿದ್ದಂಗಿಲ್ಲಪ್ಪ, ಅದಕ್ಕೆ ನನ್ನ ಹತ್ರ ಕೇಳ್ತಾ ಇಲ್ಲ ಅಂತ ಸೈಲೆಂಟ್ ಆಗಿಬಿಡ್ತಾರೆ ಅಲ್ವಾ. ಸೊ ಆ ರೀತಿ ಸೈಲೆಂಟ್ ಆದರೆ ನೀನು ಏನಾಗ್ತೈತೆ, ಕೇಳಿದ್ರೆ ಚೆನ್ನಾಗಿರ್ತೈತೇನೋ. ಹಲ್ಲೆಲೂಯಾ. ಅವಾಗ ಅನ್ನಿಸ್ತದೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ದೇವ್ರ ಹತ್ರನೂ ಕೂಡ ನೀನು ಕೇಳಬೇಕು, ನಿನ್ನ ಹಸಿವೇನಂತ ಆತನಿಗೆ ತಿಳಿಸ್ಬೇಕು. ಆತನು ಬಂದು ನಿನ್ನ ಹಸಿವನ್ನು ನೀಗಿಸುತ್ತಾನೆ. ಹಲ್ಲೆಲೂಯಾ. ಸೊ ಅದನ್ನೇ ಇಲ್ಲಿ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು ಅಂತ ಇದೆ. ಸೊ ನೀವು ಬೇಡಿಕೋ, ನೀವು ದೊರೀತದೆ. ಹುಡುಕಿರಿ, ನಿಮಗೆ ಸಿಕ್ಕುವುದು. ಹಲ್ಲೆಲೂಯಾ. ಯಾವ ರೀತಿಯಾಗಿ ಹುಡುಕಬೇಕು ಪ್ರಿಯರೇ. ಸೊ ಈಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ,
ಗದ್ದೆ ಬಂದಿದೆ, ಭತ್ತ ಇದೆ ಅಲ್ವಾ. ಸೊ ಆ ಭತ್ತದಲ್ಲಿ ನಾವು ಕಣವೆ ಮಾಡೋಕ್ಕೆ ಹೋಗಿದ್ದೇವೆ, ನಾವಲ್ಲಿ ಕಾಳನ್ನು ಆರಿಸ್ಕೊಂಬರೋಕೆ ಹೋಗಿದ್ದೇವೆ ಅಂತ ಅಂದ್ಕೊಳ್ರಿ. ಈಗ ಒಂದು ನೆರಳಲ್ಲಿ ಕುತ್ಕೊಂಡು ನನಗೆ ಬೇಕು 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 ಅಂತ ನೀನು ಅಲ್ಲೇ ಕುತ್ಕೊಂಡಲ್ಲೇ ಕೇಳ್ತಾ ಇದ್ರೆ ಬರ್ತದಾ? ಹಲ್ಲೆಲೂಯಾ, ಬರೋದಿಲ್ಲ ಪ್ರಿಯರೇ. ಸೊ ಅದಕ್ಕಾಗಿ ನಾವಲ್ಲಿ ಹೋಗಿ ಹುಡುಕಬೇಕು. ಎಲ್ಲೈತೆ ಅಂತ ಹುಡುಕಿದ್ರೆ ಮಾತ್ರ ನಮಗೆ ಸಿಗ್ತದೆ, ರಾಶಿ ನಮಗೆ ಸಿಗ್ತದೆ ಅಲ್ವಾ. ನೀನು ಹುಡುಕು ಹೋಗಿ, ನೀನು ಕುತ್ಕೊಂಡು ಯೋಚನೆ ಮಾಡ್ತಾ ಸಿಗ್ತದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಹೆಂಗೆ ಸಿಗ್ತದಾ? ಸೊ ಅದಕ್ಕೆ ಕಷ್ಟ ಬೀಳಬೇಕು, ಹೋಗಿ ಹುಡುಕ್ಬೇಕು, ಆಗ್ಲೇ ಪ್ರತಿಫಲವಾಗಿ ನೀನು ಸಿಗ್ತದೆ ಅಲ್ವಾ. ಆ ರೀತಿಯಾಗಿ ನೀನು ಸಿಗ್ತದೆ, ಹಾಗೇ ನೀನು ಹೊಂದಿಕೊಳ್ತೀಯ. ಯಾವ ರೀತಿಯಾಗಿ ರೂತಳು ಆಯ್ತಾ ಇದ್ಲಲ್ವ, ಹಲ್ಲೆಲೂಯಾ. ಭತ್ತವನ್ನು ಆಯ್ಕೋತಾ ಇದ್ಲು, ಯಾವ ರೀತಿಯಾಗಿ ಚೇಂಜ್ ಮಾಡಿದ್ರು ದೇವ್ರು ಆಕೆನನ್ನು. ಸೊ ನಿನ್ನ ಜೀವಿತದಲ್ಲೂ ಕೂಡ ಅದೇ ರೀತಿಯಾಗಿ ಚೇಂಜ್ ಮಾಡ್ತಾನೆ. ನೀನು ಹೋಗಿ ಹುಡುಕು, ನಿನಗೆ ಸಿಗ್ತದೆ ಪ್ರಿಯರೇ, ಹಲ್ಲೆಲೂಯಾ. ನೀನು ಹೋಗಿ ಹುಡುಕು, ನಿನಗೆ ನಿಜವಾಗ್ಲೂ ಸಿಗ್ತದೆ. ಸೊ ಅದಕ್ಕೆ ದೇವ್ರು ಹೇಳ್ತಾ ಇದ್ದಾನೆ, ಹುಡುಕಿರಿ ನಿಮಗೆ ಸಿಕ್ಕುವುದು ಅಂತೆ, ಹಲ್ಲೆಲೂಯಾ. ಹಾಗೆ ಮತ್ತು ತಟ್ಟಿರಿ ನಿಮಗೆ ತೆರೆಯುವುದು, ಹಲ್ಲೆಲೂಯಾ. ತಟ್ಟಿರಿ ನಿಮಗೆ ತೆರೆಯುವುದು ಅಂತೆ. ಏನು? ಹಲ್ಲೆಲೂಯಾ. ಸೊ ಈಗ ಎಲ್ಲಾದರೂ ನಾವು ಒಂದು ಕಡೆ ಹೋಗ್ತೇವೆ ಪ್ರಿಯರೇ, ಬೇರೆ ಊರಲ್ಲಾಗಿರ್ಬೋದು, ಬೇರೆ ಮನೆಯವರಿಗಾಗಿರ್ಬೋದು, ಡೋರ್ ಓಪನ್ ಆಗಿರೋದಿಲ್ಲ. ಸೊ ನೀನು ನಿಂತಲ್ಲೇ ಕುತ್ಕೊಂಡು ಅಲ್ಲಿದ್ದು ಅವರನ್ನು ಕೂಗುತ್ತಾ ಇದ್ದರೆ ಕೇಳಿಸ್ತದ? ಹಲ್ಲೆಲೂಯಾ. ಸೊ ನೀನು ಕೂಡ ಅದನ್ನೇ ಮಾಡ್ತದೀಯಾ ಇಲ್ಲಿ, ಹಲ್ಲೆಲೂಯಾ. ಕುತ್ಕೊಂಡು ಇದ್ದ ಜಾಗದಲ್ಲೇ ಕುತ್ಕೊಂಡು ಯೋಚನೆ ಮಾಡ್ತಿದ್ದೀಯಾ ಅಷ್ಟೇ. ನೀನು ಏನು ಇಲ್ಲಿ ಪ್ರಯೋಜನಕ್ಕೆ ಬರೋ ರೀತಿಯಾಗಿ ಮಾಡ್ಕೊಳ್ತಾ ಇಲ್ಲ, ನೀನು ನಿಂತ್ಕೊಂಡಿದ್ದೀಯಾ. ಸೊ ಅದಕ್ಕೆ ಇಲ್ಲಿ ದೇವ್ರು ಹೇಳ್ತಾ ಇದ್ದಾನೆ, ತಟ್ತಾ ಇಲ್ಲ ನೀನು. ಅದೇ ನೀನು ಹೋಗ್ಬಿಟ್ಟು ಯಾರ ಹತ್ರ ಆದರೂ, ಅಂದರೆ ಯಾರ ಮನೆಗಾದರೂ ಹೋದಾಗ ಅಥವಾ ಬೇರೆ ಮನೆ ಊರಿಗಾದ್ರೆ ಹೋದಾಗ ಹೋಗಿ ನೀನು ಬಾಗಿಲು ತಟ್ಟಿದ್ರೆ ತಾನೇ ಅವರು ಬರ್ತಾರೆ ಹೊರಗಡೆ, ನೀನು ಅವಾಗ ಒಳಗಡೆ ಹೋಗೋಕ್ಕೆ ಸಾಧ್ಯ ಅಲ್ವಾ. ಅದನ್ನು ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನೀನು ಯೋಚನೆ ಮಾಡ್ತಿದ್ರೆ ಅಥವಾ ಅವ್ರನ್ನ ಕೂಗ್ತಾ ಇದ್ರೆ ಕೇಳಿಸ್ತದೆ ಕಿವಿ. ಸೊ ಅದಕ್ಕೆ ಪ್ರಿಯರೇ, ಇಲ್ಲಿ ದೇವ್ರೆ ಅಂತ ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವವನಂತೆ, ಹುಡುಕುವವನಿಗೆ ಸಿಗ್ತದಂತೆ, ತಟ್ಟುವವನಿಗೆ ತೆರಿತದಂತೆ. ಸೊ ನೀನು ಇದೇ ರೀತಿಯಿಂದಾಗಿ, ಹಲ್ಲೆಲೂಯಾ, ನೀನು ತಟ್ಟಿದರೆ ಮಾತ್ರ ತೆರಿತದೆ, ನೀನು ತಟ್ಟಿದರೆ ಪರಲೋಕನೂ ಕೂಡ ತೆರಿತದೆ. ಹುಡುಕ್ತಾ ಇದೆಯಾ? ಹಲ್ಲೆಲೂಯಾ. ಬೇಡಿಕೊಳ್ತಾ ಇದೆಯಾ? ಬೇಡಿಕೊ, ಹುಡುಕು, ತಟ್ಟು. ಇವು ಮೂರು ಮಾಡ್ತಾಯಿರು, ನಿನ್ನ ಜೀವಿತವೇ ಬದಲಾಗುತ್ತೆ ಪ್ರಿಯರೇ, ಹಲ್ಲೆಲೂಯಾ. ನಿನ್ನ ಒಳಗಡೆ ನೀನು ಅಡಗಿಸಿ ಇಟ್ಕೊಳ್ಬೇಡ. ನಿನ್ನ ಒಳಗಡೆ ನೀನು ಇವತ್ತು ಅಡಗಿಸಿ ಇಟ್ಕೊಳ್ತಾ ಇದೆಯಾ ಅಂತ ಹೇಳಿದ್ರೆ ಹೊಂದುವುದು ತುಂಬ ಕಷ್ಟ ಆಗಿದೆ, ಹಲ್ಲೆಲೂಯಾ. ಪ್ರತಿಫಲನ ಆಗಿರ್ಬೋದು, ನೀನು ಕೇಳೋ ಯೋಜನೆ, ನೀನು ಹಾಕಿರೋ ಯೋಜನೆಗಳಿಗೆ ಪ್ರತಿಫಲ ಸಿಗ್ತಾ ಇಲ್ಲ ಆಗಿರ್ಬೋದು, ಹಲ್ಲೆಲೂಯಾ. ಅಥವಾ ಆತ್ಮಿಕ ಜೀವಿತದಲ್ಲಿ ಬೆಳೆಯೋದೇ ಆಗಿರ್ಬೋದು, ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ನೀನು ಹುಡುಕಿದಾಗ ನಿನಗೆ ಸಿಗ್ತದೆ, ತಟ್ಟಿದರೆ ತೆರೀತದೆ, ಬೇಡಿಕೊಂಡ್ರೆ ಹೊಂದಿಕೊಳ್ತೀಯ, ಹಲ್ಲೆಲೂಯಾ. ನಮ್ಮ ತಂದೆಯಾದ ಕರ್ತನ ಹತ್ರ ಬಾ. ಇದನ್ನು ಯಾಕೆ ಹೇಳ್ತಿದ್ದೇವೆ ಅಂತ ಹೇಳಿದ್ರೆ, ಸೊ ಒಬ್ಬೊಬ್ಬರು ಇರ್ತಾರೆ ಪ್ರಿಯರೇ, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಯಾರೋ ಒಬ್ಬರು ಇರ್ತಾರೆ ದೇವಜನರಾಗ್ಬಿಟ್ಟು ಕೂಡ ಒಂದೊಂದು ದಿನ ಭಾನುವಾರ ದಿನ ಹೋಗೋದಿಲ್ಲ, ಉಪವಾಸ ಪ್ರಾರ್ಥನೆಗಂತೂ ಹೋಗೋದಿಲ್ಲ. ಹೋದ್ರಾಯ್ತು ಬಿಡು ಅಂತ ಕುತ್ಕೊಂಡೇ ಇರ್ತಾರೆ. ಅವರಿಗೆ ಹಲವಾರು ಚಿಂತೆಗಳಲ್ಲಿ ಬಿದ್ದಿರ್ತಾರೆ. ಏನಾಗ್ತದೆ ಏನೋ ಮುಂದಿನ ಜೀವಿತ ಯಾಕೆ ಮಾರ್ಪಡ್ತದೋ ಏನೋ, ಹಲ್ಲೆಲೂಯಾ. ಈ ರೀತಿಯಾಗಿ ಕುತ್ಕೊಂಡು ಜಾಗದಲ್ಲೇ ಯೋಚನೆ ಮಾಡ್ತಾಯಿದ್ರೆ ಆತನು ಯಾಕಿದ್ದಾನೆ? ನಿನಗೋಸ್ಕರ ಇದ್ದಾನೆ ತಾನೇ, ಹಲ್ಲೆಲೂಯಾ. ನಿನಗೋಸ್ಕರ ಆತಿದ್ದಾನೆ, ಬಂದು ನನ್ನ ಕೇಳ್ತಾ ಇಲ್ಲ ನನ್ನ ಮಕ್ಕಳು ಅಂತ ಆತನು ಯೋಚನೆ ಮಾಡ್ತಾ ಇದ್ದಾನೆ. ನೀನೇ ಕೇಳ್ತಾ ಇಲ್ಲ, ನೀನೇ ಹುಡುಕ್ತಾ ಇಲ್ಲ, ನೀನೇ ತಟ್ಟುತ್ತಾ ಇಲ್ಲ ಅಂದರೆ ಇಲ್ಲಿ ತಪ್ಪು ಯಾರ್ದ್ರಿ ಬ್ರದರ್ ಆ್ಯಂಡ್ ಸಿಸ್ಟರ್? ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ತಪ್ಪು ಯಾರ್ದು ಇಲ್ಲಿ? ನಮ್ಮದೇ ತಪ್ಪು. ಏಕೆಂದರೆ ನಾವು ಹೋಗಿ ಹುಡುಕಬೇಕು, ತಟ್ಟಬೇಕು, ಬೇಡಿಕೊಳ್ಬೇಕು, ಹಲ್ಲೆಲೂಯಾ. ಬೇಡಿಕೊಳ್ತಾ ಇಲ್ಲವೇನು? ನಿಮಗೆ ಆ ಹಸುವಿಲ್ವೇನು? ಆತ್ಮಿಕ ಜೀವಿತದ ಹಸುವಿರಬೇಕು. ಆತ್ಮಿಕ ಜೀವಿತದಲ್ಲಿ ನಿನಗೆ ಯಾವ ರೀತಿಯಾಗಿ ಹಸುವಿದ್ದರೆ ಆಗ ನೀನು ಮುಂದೆ ಬರಲು ಸಾಧ್ಯ ಪ್ರಿಯರೇ, ಹಲ್ಲೆಲೂಯಾ. ಆತ್ಮಗಳ ದಾಹಗೋಸ್ಕರ ನೀನು ಹಸುವಿಂದ ಇರಬೇಕು. ಪ್ರತಿಯೊಬ್ಬರಿಗೂ ಸುವಾರ್ತೆ ಸಾರಬೇಕನ್ನೋ ಹಸುವಿರಬೇಕು. ಹುಡುಕು, ಹಲ್ಲೆಲೂಯಾ. ಜನಗಳಲ್ಲಿ ಹುಡುಕು, ಯಾವ ರೀತಿಯಾಗಿ ದೇವರ ಬಗ್ಗೆ ತಿಳಿಸಿಕೊಟ್ಟು ಹುಡುಕು, ಹಲ್ಲೆಲೂಯಾ. ಬೇಡಿಕೋ, ಯಾವ ರೀತಿ? ದೇವ್ರ ಹತ್ರ ಬೇಡಿಕೋ, ನನಗೆ ಆತ್ಮಗಳು ಕೊಡಪ್ಪ,
ನನ್ನ ರಕ್ಷಣೆ ಮಾಡಬೇಕು, ನಿನಗೆ ಒಳ್ಳೆ ರೀತಿಯಿಂದಾಗಿ ಸಾಕ್ಷಿಯಾಗಿ ನಿಂದ್ರಿಸ್ಬೇಕಂತ ಬೇಡ್ಕೋ. ಹಲ್ಲೆಲೂಯಾ. ತಟ್ಟು, ನಿನ್ನ ಹೃದಯದ ಬಾಗಿಲು ತಟ್ಟು, ನಿನ್ನ ಅಂತರಾತ್ಮದಲ್ಲಿ ಅಡಗಿರುವ ದೇವರನ್ನು ಕರೆದು ತಟ್ಟು. ಅವರು ಹೊರಗಡೆ ಬರ್ತಾರೆ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂಥ ಕೋಟೆ ಇಲ್ಲ. ಹಲ್ಲೆಲೂಯಾ. ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂಥ ಕೋಟೆ ಇಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಹಲ್ಲೆಲೂಯಾ. ನೋಡಿದ್ರಾ, ಈ ಸಾಂಗಲ್ಲಿನೇ ಎಷ್ಟೆಲ್ಲ ಅರ್ಥ ಇದೆ ಪ್ರಿಯರೇ. ಇದು ಜಸ್ಟ್ ಸ್ಯಾಂಪಲ್ ಸಾಂಗ್ ಅಲ್ಲ. ಇದನ್ನು ಕೇಳಿ ಇದನ್ನು ಒಂದೊಂದು ಪದಗಳನ್ನು ನೀವು ಅರ್ಥ ಮಾಡಿಕೊಂಡಾಗ ಪವಿತ್ರಾತ್ಮನ ದಾಹ ಏನು, ನಮ್ಮ ತಂದೆಯಾದ ಕರ್ತನ ದಾಹ ಏನು, ನಾವು ಯಾವುದಕ್ಕಾಗಿ ಆತನ ಜೊತೆಗೆ ಹೋಗ್ತಾ ಇದ್ದೇವೆ, ಆತನ ಜೊತೆಗೆ ನಾವು ಮಾರ್ಗದಲ್ಲಿ ಒಳ್ಳೆ ರೀತಿಯಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಎಂಬುದು ನಿನ್ನ ಒಳಗಡೆ ನಿನಗೆ ಉತ್ತರ ಸಿಗ್ತದೆ. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ನಾವು ಬೇಡ್ಕೊಳ್ಬೇಕು, ಹುಡುಕಬೇಕು, ತಟ್ಟಬೇಕು. ಇವು 3 ಮಾಡಬೇಕು ಪ್ರಿಯರೇ. ನಿನಗೆ ಹಸಿವಿರಬೇಕು. ಹಸಿವಿದ್ದಾಗಲೇ ನೀನು ಎಲ್ಲವನ್ನು ಹೊಂದಿಕೊಳ್ಳಲು ಸಾಧ್ಯ. ಮತ್ತು ಊಟದ ಹಸಿವಲ್ರಿ. ಹಲ್ಲೆಲೂಯಾ. ಊಟದ ಹಸಿವಲ್ರ. ಕೆಲವೊಬ್ಬರು ಅನ್ಕೊತಾ ಇರ್ತಾರೆ ಊಟದ ಹಸಿವು ಬಂದರೆ ಬಂದು ನೀಗಿಸ್ತಾರೇನಂತ. ಅದನ್ನು ಕೂಡ ನೀಗಿಸ್ತಾರೆ. ನಿನ್ನ ಆತ್ಮಿಕ ಜೀವಿತವನ್ನು ಕೂಡ ನೀಗಿಸ್ತಾರೆ. ನಿನ್ನ ದೈಹಿಕ, ಹಲ್ಲೆಲೂಯಾ, ನಿನ್ನ ಶಾರೀರಿಕ ಊಟನೂ ಕೂಡ ಅವ್ರು ತೀರಿಸ್ತಾರೆ. ನೀನು ನಂಬಿಕೆಯಿಂದಿರಬೇಕು, ತಟ್ಟಬೇಕು, ಹುಡುಕಬೇಕು, ಬೇಡಿಕೊಳ್ಬೇಕು. ನೀನು ಯಾವಾಗ ಬೇಡಿಕೊಳ್ತೀಯೋ, ನಿನಗೆ ಯಾವಾಗ ಆ ರೀತಿಯಾಗಿ ಬೇಡಿಕೊಳ್ಬೇಕಪ್ಪ ದೇವರನ್ನು, ನಾನು ತಟ್ಟಬೇಕಪ್ಪ, ನನ್ನ ಒಳಗಡೆ ಅಂತರಾತ್ಮದಲ್ಲಿ ಅಡಗಿರುವ ದೇವರನ್ನು ತಟ್ಟಿ ಎಬ್ಬಿಸಿ ಕರಿಬೇಕು. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನು ಆರಾಧಿಪೆ, ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನು ಆರಾಧಿಪೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್ ಕರ್ತನೆ. ನೋಡಿದ್ರ, ಜೇಡಿ ಮಣ್ಣಾಗಿರುವ ನಮ್ಮನ್ನು ಅಂದದ ಪಾತ್ರೆಯಾಗಿ ರೂಪಿಸಿದ್ದಾನೆ. ಹಲ್ಲೆಲೂಯಾ. ಅಂದ ಪಾತ್ರೆಯಾಗಿ ರೂಪಿಸಿದ ಮೇಲೆ ನೀನು ಕೂಡ, ಹಲ್ಲೆಲೂಯಾ, ಎಷ್ಟೋ ಜನಗಳು ಜೇಡಿ ಮಣ್ಣಾಗಿ ಬಿದ್ದಿದ್ದಾರೆ ಅಲ್ವಾ, ಅವರನ್ನು ಕೂಡ ದೇವರ ಅಂದದ ಪಾತ್ರೆಯಾಗಿ ರೂಪಿಸಲು ಶಕ್ತನಾಗಿದ್ದಾನೆ. ನೀನು ಪ್ರಯಾಸ ಪಡು. ದೇವರ ರಾಜ್ಯಕ್ಕೋಸ್ಕರ ನೀನು ಯಾವಾಗ ಪ್ರಯಾಸ ಪಡ್ತೀಯೋ, ಹಲ್ಲೆಲೂಯಾ, ನಿನ್ನ ಪ್ರತಿಯೊಂದು ಕುಟುಂಬಗಳು ಸಮೇತ ಕಟ್ಟಲ್ಪಡ್ತದೆ. ನೀನು ಯೋಚನೆ ಮಾಡ್ತಾ ಇರ್ಬೋದು, ನನ್ನ ಕುಟುಂಬಗಳು ಕೂಡ ಬಿದ್ದೋಗಿದ್ದೇವೆ ಅಂತ. ಇಲ್ಲ, ದೇವರ ಕಟ್ಟುತ್ತಾನೆ. ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಕುಟುಂಬಗಳನ್ನು ಸಹ ಆತನ ರಕ್ತದಿಂದ ಪ್ರಿಯರೇ ಕಟ್ಟುತ್ತಾನೆ. ನೀನು ದಾಹಗಳಿಗೋಸ್ಕರ, ಜನರಿಗೆ ದಾಹದಿಂದ ಇರಬೇಕು. ಆತ್ಮಗಳ ದಾಹ ನಿನಗಿರಬೇಕು. ಹಲ್ಲೆಲೂಯಾ. ನಶಿಸಿ ಹೋಗೋ ಆತ್ಮಗಳಿಗೆ ಕಣ್ಣೀರಿಂದ ಪ್ರಾರ್ಥನೆ ಮಾಡೋ ದಾಹ ಕೂಡ ನಿನಗಿರಬೇಕು. ನೀನು ಯಾವಾಗ ಬೇರೆಯವ್ರಿಗೋಸ್ಕರ ಕಣ್ಣೀರಿಂದ ಪ್ರಾರ್ಥನೆ ಮಾಡಲು ಸ್ಟಾರ್ಟ್ ಮಾಡ್ತೀಯೋ, ನಿನ್ನಲ್ಲಿ ನಿಜವಾಗಲೂ ಪವಿತ್ರಾತ್ಮನ ಕಾರ್ಯ ಮಾಡ್ತಾ ಇದ್ದಾನೆ. ನೀನು ಪ್ರಯಾಸ ಪಡ್ತಾ ಇದೆಯಾ, ದೇವರ ರಾಜ್ಯ ಕಟ್ಟಬೇಕಂತ ನೀನು ಪ್ರಯಾಸ ಪಡ್ತಾ ಇದೆಯಾ, ಒಂದು ಆತ್ಮಗಳು ಸಹ ನಶಿಸಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನೀನು ಪ್ರಯಾಸ ಪಡ್ತಾ ಇದೆಯಾ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಎಲ್ಲ ಸೈತಾನ ಕಾರ್ಯಗಳು, ನನಗೆ ಕೊಟ್ಟಿರುವ ಅಧಿಕಾರದ ಮೇಲೆ ಸೈತಾನನ ಲಯ ಮಾಡ್ತೇನೆ. ದೇವರ ರಾಜ್ಯವನ್ನು ಕಟ್ಟೋದಕ್ಕಾಗಿ ನಾನು ಮಗನಾಗಿ ಮಗಳಾಗಿ ಬದುಕುತ್ತೇನೆ, ಜೀವಿಸುತ್ತೇನೆ. ಯೇಸುವಿನೊಂದಿಗೆ ನನ್ನ ಜೀವಿತ ಅಂತ ನೀನು ಯಾವತ್ತು ಆತ್ಮಿಕ ಜೀವಿತದಲ್ಲಿ ಬೆಳೀತೀಯೋ, ಆ ಹಸುವು ನಿನಗೆ ಬರ್ತದೋ, ಅವತ್ತು ನೀನು ಎಲ್ಲ ಪ್ರತಿಫಲನೂ ಕೂಡ ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ತೀಯ ಪ್ರಿಯರೇ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಪ್ರತಿಯೊಂದನ್ನು ಕೂಡ ನೀನು ಹೊಂದಿಕೊಳ್ಳುವ ರೀತಿಯಾಗಿ ಬದಲಾಗ್ತೀಯ. ವೀರಳು ಆಗಿ ನೀನು ಪ್ರಾರ್ಥನೆಯಲ್ಲಿ ಬದಲಾಗುತ್ತೀಯ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕರ್ತನೆ. ಈ ವಾಕ್ಯದ ಮುಖಾಂತರ ಪ್ರಿಯರೇ, ದೇವರಿವತ್ತು ನಮಗೆ ಏನು ತಿಳಿಸ್ಬೇಕಂತಿದ್ರು ಅದನ್ನು ತಿಳಿಸಿದ್ದಾರೆ.
ಸೊ ನೀವೆಲ್ಲರೂ ಕೂಡ ಇದರ ಪ್ರಕಾರವಾಗಿ ಜೀವಿಸಿ ನಡ್ಕೊಂಡು ಹೋಗಿ ಪ್ರತಿಯೊಂದು ದೇವರ ಮಾತುಗಳನ್ನು ಕೂಡ ನೀವು ಗ್ರಹಿಸಿಕೊಂಡಾಗ ನಿಜವಾಗಲೂ ನಿಮ್ಮ ಆತ್ಮಿಕ ಜೀವಿತ ಕೂಡ ಬಲಪಡುತ್ತೆ. ನಶಿಸಿ ಹೋಗೋ ಆತ್ಮಗಳಿಗೆ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು, ಸುವಾರ್ತೆ ಸಾರಬೇಕನ್ನೋದು ನಮ್ಮ ತಂದೆಯಾದ ಕರ್ತನಿಂದ, ಪವಿತ್ರಾತ್ಮನಿಂದ ನಿನಗೆ ಸಹಾಯ ಬರ್ತದೆ. ಹಲ್ಲೆಲೂಯ. ಮನುಷ್ಯರಿಂದ ಸಹಾಯ ಬರೋದಿಲ್ಲ. ಆಕಾಶ ಭೂಮಿಗಳನ್ನು ಉಂಟು ಮಾಡಿದ ನನ್ನ ಸರ್ವಶಕ್ತನಾದ ಯೇಸು ಕರ್ತನಿಂದ ನಿನಗೆ ಸಹಾಯ ಬರ್ತದೆ ಪ್ರಿಯರೇ. ಹಲ್ಲೆಲೂಯ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್.